ಕೆನಡಾದಂತಹ ಶ್ರೀಮಂತ ದೇಶಕ್ಕೆ ಹೋದರೆ ನಾವು ಕೂಡ ಸಿರಿವಂತರಾಗ್ತೇವೆ ಅಂತ ಕನಸು ಕಟ್ಟಿಕೊಂಡು ಅಲ್ಲಿ ವ್ಯಾಪಾರ ಉದ್ಯಮ ಮಾಡೋಕೆ, ಕಂಪನಿಗಳಲ್ಲಿ ಕೆಲಸ ಮಾಡೋಕೆ ಅಥವಾ ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಶಿಕ್ಷಣ ಪಡೆಯೋಕೆ ಭಾರತದಿಂದ ಬಹಳಷ್ಟು ಜನರು ಹೋಗ್ತಾರೆ. ಅಮೆರಿಕ ಬಿಟ್ಟರೆ ಭಾರತೀಯರಿಗೆ ಎರಡನೇ ಫೇವರೇಟ್ ಜಾಗ ಕೆನಡಾನೇ ಆಗಿದೆ. ಆದರೆ ಕೆನಡಾದಲ್ಲೇ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋದು ಗುಟ್ಟಾಗಿ ಉಳಿದಿಲ್ಲ. ಕೆನಡಾದಲ್ಲಿ ಸುಮಾರು 16 ಲಕ್ಷ ಜನರು ಕೆಲಸ ಕಳೆದುಕೊಂಡಿದ್ದಾರೆ. ಈ ವರ್ಷ ಮಾರ್ಚ್ ಒಂದೇ ತಿಂಗಳು ಸುಮಾರು 30,000 ಜನರು ಉದ್ಯೋಗದಿಂದ ಔಟ್ ಆಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಆಡಳಿತವು ಹೇರಿರೋ ಸುಂಕದಿಂದಾಗಿ ಕೆನಡಾ ಇಂತಹ ಸ್ಥಿತಿಗೆ ಬಂದು ನಿಂತಿದೆ. 7% ಸಮೀಪಕ್ಕೆ ನಿರುದ್ಯೋಗ ಪ್ರಮಾಣ. ಜನಸಂಖ್ಯೆಗೂ ಉದ್ಯೋಗಕ್ಕೂ ತಾಳೆ ಇಲ್ಲ. ಕೆನಡಾದಲ್ಲಿ ಇತ್ತೀಚೆಗಷ್ಟೇ ಚುನಾವಣೆ ನಡೆದು ಲಿಬರಲ್ ಪಾರ್ಟಿಯು ಹೆಚ್ಚಿನ ಸ್ಥಾನಗಳನ್ನು ಗಳಿಸಿದರೆ ಬ್ಯಾಂಕ್ ಆಫ್ ಕೆನಡಾದ ಮಾಜಿ ಗವರ್ನರ್ ಮಾರ್ಕ್ ಕಾರ್ನಿ ಪ್ರಧಾನಿಯಾಗಿ ಸ್ಥಾನವನ್ನ ಗಟ್ಟಿಗೊಳಿಸಿಕೊಂಡಿದ್ದಾರೆ. ಹಿಂದಿನ ಪ್ರಧಾನಿ ಜಸ್ಟಿನ್ ಟ್ರುಡೋಗೆ ಆರ್ಥಿಕತೆ ಕುಸಿತದ ಕಾವುತಾಗಿತ್ತು. ಹಲವು ಬಾರಿ ಅವರ ಕ್ರಮಗಳನ್ನ ವಿರೋಧಿ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಯುವಂತೆ ಸ್ವಪಕ್ಷೀಯರಿಂದಲೇ ಕೂಗು ಕೇಳಿ ಬಂದಿತ್ತು. ಈಗ ಸರ್ಕಾರ ಬದಲಾಗಿದೆ, ಆದರೆ ಆರ್ಥಿಕ ಪರಿಸ್ಥಿತಿ ಮಾತ್ರ ಇನ್ನೂ ಹದಗೆಟ್ಟಿದೆ. ನಿರುದ್ಯೋಗದ ಪ್ರಮಾಣ 6.9% ತಲುಪಿದೆ. ಸುಮಾರು 2 ವರ್ಷಗಳಿಂದಲೂ ಕೆನಡಾದಲ್ಲಿ ಜನರು ಉದ್ಯೋಗ ಭದ್ರತೆ ಇಲ್ಲದೆ ಪರದಾಡುತ್ತಿದ್ದಾರೆ. ಅಲ್ಲದೆ ಬೆಲೆ ಏರಿಕೆಯಾಗಿದೆ. ಈ ನಡುವೆ ಟ್ರಂಪ್ ಕೆನಡಾದ ಮೇಲೆ ಮುಗಿಬಿದ್ದು ಸ್ಟೀಲ್ ಹಾಗೂ ಆಟೋಮೊಬೈಲ್ ಮೇಲೆ ಹೆಚ್ಚುವರಿ ಟಾರಿಫ್ ಹಾಕಿದ್ದಾರೆ. ಚೇತರಿಸಿಕೊಳ್ಳಲು ಪರದಾಡುತ್ತಿದ್ದ ಕೆನಡಾಗೆ ಗಾಯದ ಮೇಲೆ ಬರೆ ಹಾಕಿದಂತಾಗಿದೆ. ಕೆನಡಾದಿಂದ ಅಮೆರಿಕಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಫ್ತು ಆಗೋದೇ ಸ್ಟೀಲ್ ಮತ್ತು ಆಟೋಮೊಬೈಲ್ಗಳು. ಅದರ ಮೇಲೆಯೇ ಹೆಚ್ಚುವರಿ ಸುಂಕ ಹಾಕೋದ್ರಿಂದ ತಯಾರಿಕಾ ವಲಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಫ್ಯಾಕ್ಟರಿಗಳು ನಷ್ಟ ಕಡಿಮೆ ಮಾಡಿಕೊಳ್ಳೋಕೆ ಬೇರೆ ದಾರಿ ಕಾಣದೆ ಉದ್ಯೋಗ ಕಡಿತಕ್ಕೆ ಮುಂದಾಗಿದೆ ಹಾಗೂ ತಯಾರಿಕೆ ಪ್ರಮಾಣವನ್ನ ಕಡಿಮೆ ಮಾಡುತ್ತಿದೆ. ಇದು ನೇರವಾಗಿ ಕೆನಡಾದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಸಂಕಷ್ಟದಿಂದ ಜನರನ್ನು ತಪ್ಪಿಸಲು ಬ್ಯಾಂಕ್ ಆಫ್ ಕೆನಡಾ ಬಡ್ಡಿ ದರ ಕಡಿತಗೊಳಿಸುವುದನ್ನ ಪರಿಗಣಿಸುತ್ತಿದೆ. ಯಥೇಚ್ಛವಾದ ನೈಸರ್ಗಿಕ ಸಂಪನ್ಮೂಲ ಇದ್ದರೂ ಕೂಡ ಅಮೆರಿಕಕ್ಕೆ ರಫ್ತಾಗುವ ಎಲ್ಲಾ ವಸ್ತುಗಳಿಗೂ ಹೆಚ್ಚುವರಿಗೆ ಸುಂಕ ಕಟ್ಟಬೇಕಾಗಿ ಬಂದಿರೋದ್ರಿಂದ ಲಾಭ ಗಳಿಕೆಯು ಕುಸಿದಿದೆ. ಇನ್ನು 2025 ಏಪ್ರಿಲ್ನಲ್ಲಿ ಒಂದು ಕಡೆ ಉದ್ಯೋಗ ಕಡಿತ ಆಗಿದ್ದರೆ ಮತ್ತೊಂದು ಕಡೆ ಸುಮಾರು 7,400 ಉದ್ಯೋಗಗಳ ಸೇರ್ಪಡೆಯೂ ಆಗಿದೆ. ಆದರೆ ಕಾರ್ಮಿಕರ ಸಂಖ್ಯೆಯು ಹೆಚ್ಚಿ ಅದರ ಉದ್ಯೋಗದ ಸಂಖ್ಯೆಯು ಕಡಿಮೆಯಾಗಿದೆ. 2023 ನವೆಂಬರ್ ನಂತರದಲ್ಲಿ ಅತಿ ದೊಡ್ಡ ನಿರುದ್ಯೋಗ ಪ್ರಮಾಣವು ದಾಖಲಾಗಿದೆ. ಮಾರ್ಚ್ ಏಪ್ರಿಲ್ನಲ್ಲಿ ಉದ್ಯೋಗ ಕಡಿತವು 32,000 ದಾಟಿದೆ. ಮಾರ್ಚ್ನಲ್ಲಿ ನಿರುದ್ಯೋಗಿ ಆಗಿದ್ದವರಲ್ಲಿ 61% ಜನರು ಏಪ್ರಿಲ್ನಲ್ಲೂ ಕೆಲಸ ಸಿಗದೆ ಸಂಕಷ್ಟದಲ್ಲಿದ್ದಾರೆ. ಹೆಚ್ಚುತ್ತಿರುವ ಜನಸಂಖ್ಯೆಗೆ ತಕ್ಕಂತೆ ಉದ್ಯೋಗಗಳು ಸೃಷ್ಟಿಯಾಗದೆ ಆರ್ಥಿಕತೆಯು ಇಳಿಮುಖವಾಗಿದೆ. ಇದು ಕೆನಡಾ ಪಾಲಿಗೆ ಅತ್ಯಂತ ಗಂಭೀರವಾದ ಘಟ್ಟವಾಗಿದೆ. ಕಾರ್ಮಿಕರ ವೇತನದಲ್ಲಿಲ್ಲ ಬದಲಾವಣೆ, ಫಲ ಕೊಟ್ಟಿಲ್ಲ ಕಾರ್ನಿ ಟ್ರಂಪ್ ಚರ್ಚೆ. ಅಮೆರಿಕಕ್ಕೆ ಅತಿ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ರಫ್ತು ಮಾಡುವ ದೇಶ ಕೆನಡಾ. ಸ್ಟೀಲ್, ಅಲ್ಯೂಮಿನಿಯಂ ಜೊತೆಗೆ ಆಟೋಮೊಬೈಲ್ಗಳು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಕ್ಕೆ ರಫ್ತಾಗುತ್ತವೆ. ಕೆನಡಾದ ಒಟ್ಟು ರಫ್ತು ಪ್ರಮಾಣದಲ್ಲಿ 75% ಪಕ್ಕದ ಅಮೆರಿಕದ ಜೊತೆಗೆ ಆಗುತ್ತವೆ. ಬಹಳಷ್ಟು ವರ್ಷಗಳಿಂದನೂ ಅಮೆರಿಕದ ಮೇಲೆಯೇ ಅತಿಯಾದ ಅವಲಂಬನೆ ಆಗಿರೋದ್ರಿಂದ ಸುಂಕ ಏರಿಕೆ ಅಂತ ಒಂದೇ ಒಂದು ಕ್ರಮವು ಇಡೀ ಆರ್ಥಿಕತೆಯನ್ನೇ ಅಲ್ಲಾಡಿಸಿಬಿಟ್ಟಿದೆ. ಪ್ರಧಾನಿ ಮಾರ್ಕ್ ಕಾರ್ನಿ ಈಗ ಭಾರತ ಸೇರಿದಂತೆ ಜಗತ್ತಿನ ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರ ವಹಿವಾಟು ವಿಸ್ತರಿಸಿಕೊಳ್ಳೋಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಈಗ ತಯಾರಿಕಾ ವಲಯ ಅಷ್ಟೇ ಅಲ್ಲದೆ ರಿಟೇಲ್ ಹಾಗೂ ಹೋಲ್ಸೇಲ್ ವ್ಯಾಪಾರ ವಲಯಗಳಲ್ಲೂ ಉದ್ಯೋಗ ಕಡಿತಗಳು ಉಂಟಾಗಿವೆ. ಮಾರ್ಕ್ ಕಾರ್ನಿ ಮತ್ತು ಡೊನಾಲ್ಡ್ ಟ್ರಂಪ್ ಶ್ವೇತಭವನದಲ್ಲಿ ಭೇಟಿಯಾಗಿ ವ್ಯಾಪಾರ ಮತ್ತು ಸುಂಕದ ಬಗ್ಗೆ ಚರ್ಚೆ ನಡೆಸಿದ್ದರು. ಮಾತುಕತೆಯು ಫಲಪ್ರದಾಯಕ ಆಗಿದೆ ಅಂತ ಇಬ್ಬರು ನಾಯಕರು ಹೇಳಿಕೊಂಡಿದ್ದರು. ಆದರೆ ಈವರೆಗೂ ಸುಂಕ ಇಳಿಕೆ ಅಥವಾ ವಿನಾಯಿತಿಯು ಘೋಷಣೆಯಾಗಿಲ್ಲ. ಅಂದಹಾಗೆ ಕೆನಡಾ ಕೂಡ ಅಮೆರಿಕದಿಂದ ಆಮದಾಗುವ ಕೆಲವು ವಸ್ತುಗಳ ಮೇಲೆ ಪ್ರತಿ ಸುಂಕವನ್ನ ಹಾಕ್ತಿದೆ. ಇನ್ನು ಉದ್ಯೋಗಗಳ ವೇತನದಲ್ಲಿ ಹೆಚ್ಚಿನ ಬದಲಾವಣೆಯೂ ಆಗಿಲ್ಲ. ಶಾಶ್ವತ ಉದ್ಯೋಗಿಗಳಿಗೆ ವೇತನವು ಪ್ರತಿ ವರ್ಷವೂ 3.5% ಹೆಚ್ಚಾಗಿದೆ. ಆದರೆ ಹಣದುಬ್ಬರ 3% ನಿತ್ಯದ ಖರ್ಚು ವೆಚ್ಚಗಳನ್ನು ದಾಟಿ ಖರೀದಿ ಮತ್ತು ಖರ್ಚು ಮಾಡೋಕೆ ಜನರಿಗೆ ಅವಕಾಶವೇ ಇಲ್ಲದಂತಾಗಿದೆ. ಹಾಗಾಗಿ ಬ್ಯಾಂಕ್ ಆಫ್ ಕೆನಡಾ ಜೂನ್ನಲ್ಲಿ ಬಡ್ಡಿ ದರ ಇಳಿಕೆ ಮಾಡೋಕೆ ಯೋಜನೆ ರೂಪಿಸಿದೆ. ಇನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಮತ್ತು ಅನಿಲ ದರವು ಇಳಿಕೆ ಆಗಿರುವುದರಿಂದ ಕೆನಡಾಗೆ ಈ ವಲಯದಲ್ಲಿ ಬರುತ್ತಿದ್ದ ಲಾಭವು ಕಡಿಮೆಯಾಗಿದೆ.